ನಿನ್ನೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನೌನ್ಸ್ ಮಾಡಿದ್ರು. ಸೊ ಒಂದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ, ಎಲ್ಲೆಲ್ಲ ದುಡ್ಡು ತರ್ತೀವಿ, ಎಲ್ಲೆಲ್ಲ ಖರ್ಚು ಮಾಡ್ತೀವಿ ಅಂತ ಒಂದು ವರ್ಷದ ಬಜೆಟ್ ಅದು. ಓಕೆನಾ. ಸೊ ನಮ್ಮ ದೇಶದಲ್ಲೇ ದೇಶಕ್ಕೆ ಬಜೆಟ್ ಹಾಕ್ತಾರೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಬಜೆಟ್ ಹಾಕ್ಬೇಕಲ್ವಾ. ನೋಡೋಣ ಇವಾಗ ಬಜೆಟ್ ಅಂದ್ರೆ ಏನಂತ ತಿಳ್ಕೊಂಬೋಣ. ಓಕೆನಾ. ಬಜೆಟ್ ಅಂದ್ರೆ ಏನಿಲ್ಲ, ನಮ್ಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದೀವಿ, ಏನೇನಕ್ಕೆಲ್ಲ ಖರ್ಚು ಮಾಡ್ತಾ ಇದೀವಿ, ಎಷ್ಟು ಉಳಿಸ್ತಾ ಇದೀವಿ, ಸೊ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲಿಂದ ದುಡ್ಡು ತರ್ತೀವಿ, ಸೊ ಇದನ್ನೆಲ್ಲ ಇಲ್ಲಿ ಒಂದು ಟೋಟಲ್ ಆಗಿ ಬಜೆಟ್ ಅಂತಾರೆ. ಓಕೆನಾ. ಸೊ ನಮ್ಮ ದೇಶಕ್ಕೆ ಬಜೆಟ್ ಹಾಕ್ತಾರೆ. ಸೊ ಪರ್ಸನಲ್ ಆಗಿ ನಾವು ನಮ್ಮ ಮನೆಗೆ ತಿಂಗಳಿಗೆ ಬಜೆಟ್ ಹಾಕೋದನ್ನ ಕಲ್ತ್ಕೊಬೇಕು. ಸೊ ಅದನ್ನೇ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆ ಬಜೆಟ್ ಹಾಕೋದು ಹೆಂಗೆ, ಏನಕ್ಕೆ ಬಜೆಟ್ ಹಾಕ್ತೀವಿ, ಬಜೆಟ್ ಹಾಕೋದ್ರಿಂದ ಎಷ್ಟು ಉಪಯೋಗ ಇದೆ, ಸೊ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಜೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗ್ಬಿಡ್ತೀನಿ. ಓಕೆನಾ. ಸೊ ಫೈನ್. ನೋಡಿ, ಇದು ನಮ್ಮ ಮನೆಯ ಕ್ಯಾಶ್ ಫ್ಲೋ, ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲೆಲ್ಲ ಖರ್ಚು ಮಾಡ್ತಾ ಇದೀನಿ, ಏನಕ್ಕೆಲ್ಲ ಖರ್ಚು ಮಾಡ್ತಾ ಇದೀನಿ ಅಂತ ಒಂದು ಕ್ಯಾಶ್ ಫ್ಲೋ. ಓಕೆನಾ. ನನಗೆ ಎಷ್ಟು ಸಂಪಾದನೆ ಬರುತ್ತೆ ಮತ್ತೆ ಏನಕ್ಕೆ ಖರ್ಚು ಮಾಡ್ತಾ ಇದೀನಿ, ಇದು ನನ್ನ ಮನೆಯ ಕ್ಯಾಶ್ ಫ್ಲೋ. ಚೆನ್ನಾಗಿ ಸರಿಯಾಗಿ ಬರ್ದಿಲ್ಲ. ಸೊ ಇದು ಪ್ರಾಕ್ಟಿಕಲಿ ಹಿಂಗೆ ಫಾಲೋ ಮಾಡೋದು. ನಾನು ಎಲ್ಲೆಲ್ಲ ಖರ್ಚು ಮಾಡ್ತಾ ಇದೀನಿ, ಏನಕ್ಕೆ ಖರ್ಚು ಮಾಡ್ತಾ ಇದೀನಿ ಎಲ್ಲ ಡೀಟೇಲ್ ಡೈಲಿ ಬರಿತಾ ಹೋಗ್ತಾ ಇರ್ತೀನಿ. ಏನಕ್ಕೆ ಖರ್ಚು ಮಾಡಿದೆ, ಏನಕ್ಕೆ ಇದಾಯ್ತು ಅಂತ ಹೇಳಿ ಡೀಟೈಲ್ ಆಗಿ ಬರಿತೀನಿ. ಓಕೆನಾ. ಇದು ನೋಡಿ ನಮ್ಮ ಮನೆಯ ಪರ್ಮನೆಂಟ್ ಆಗಿ ಬರ್ತಾ ಇರುವ ಖರ್ಚುಗಳು. ನಿಮ್ಮ ನೆಕ್ಸ್ಟ್ ತಿಂಗಳು ಈ ಖರ್ಚು ಬಂದೇ ಬರುತ್ತೆ, ಪರ್ಮನೆಂಟ್ ಆಗಿ ಪಕ್ಕ ಬಂದೇ ಬರುತ್ತೆ. ಸೊ ಏನಂತ ನೋಡೋಣ. ಗ್ಯಾಸ್ ಬಿಲ್ಲು ಬಂದೇ ಬರುತ್ತೆ 950, ಬಾಡಿಗೆ 13,000 ಬರುತ್ತೆ, ಸ್ಕೂಲ್ ಫೀಸ್ ಕಟ್ಟಲೇಬೇಕು 4,000, ಇಂಟರ್ನೆಟ್, ಕೇಬಲ್ ಬಿಲ್ಲು, ಮೊಬೈಲ್ ರೀಚಾರ್ಜ್, ಇನ್ಶೂರೆನ್ಸು, ಮತ್ತೆ ಸೇವಿಂಗ್ಸು. ನೋಡಿ ಸೇವಿಂಗ್ಸ್ 15,000, ಮತ್ತೆ ತರಕಾರಿಗೆ, ಗ್ರಾಸರಿಗೆ, ಇದು ಮಾತ್ರೆಗೆ. ಸೊ ಈ ರೀತಿ ಇಷ್ಟು ಟೋಟಲ್ ಸೇರಿದ್ರೆ ಒಂದು 53,800 ರೂಪಾಯಿ ಇದು ನಮ್ಮ ಮನೆಯ ಖರ್ಚು ಬಂದೇ ಬರುತ್ತೆ ಬರೋ ತಿಂಗಳಿಗೆ. ಈ ಫೆಬ್ರವರಿಗೆ ಇಷ್ಟು ಖರ್ಚು ಬಂದೇ ಬರುತ್ತೆ. ಇಷ್ಟು ನಾವು ಸಂಪಾದನೆ ಮಾಡಲೇಬೇಕು. ಓಕೆನಾ. ಸೊ ಇದು ನಮ್ಮ ಮನೆಯ ಖರ್ಚು. ಸೊ ಇದು ಬಿಟ್ಟು ಇಷ್ಟೇ ಖರ್ಚು ಅಂದ್ರೆ ಅಲ್ಲ. ಹೋಟೆಲ್ಗೆ ಹೋಗ್ಬೋದು, ಮತ್ತೆ ಮೂವಿಗೆ ಹೋಗ್ಬೋದು, ಟ್ರಿಪ್ಗೆ ಹೋಗ್ಬೋದು, ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಏನಾದ್ರು ಆಗ್ಬೋದು. ಸೊ ಇದು ಬಿಟ್ಟು ಇದು ಹೇಳೋಕ್ಕಾಗಲ್ಲ. ಇದು ಎಷ್ಟು ಬೇಕೋ ಬರ್ಬೋದು. ಆಯ್ತಾ. ಹಾಸ್ಪಿಟಲ್ ಆಗ್ಬೋದು, ಟ್ರಿಪ್ ನಿಮ್ಮ ಪ್ಲಾನ್ ಮಾಡಿರೋ ಹಂಗೆ. ಸೊ ಈ ರೀತಿ ನೀವು ಸಹ ಈ ರೀತಿ ಒಂದು ಸ್ಟ್ಯಾಂಡರ್ಡ್ ಆಗಿ ಮೈಂಟೈನ್ ಮಾಡ್ಕೊಳ್ಳಿ. ಏನೆಲ್ಲ ಖರ್ಚು ಬರ್ತಾ ಇದೆ ನಮ್ಮ ಮನೆಗೆ ಅಂತ ಒಂದು ಟ್ರ್ಯಾಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲ ಖರ್ಚಾಗ್ತಾ ಇದೆ ಅಂತ. ಸೊ ನೋಡೋಣ ಇವಾಗ ಏನಕ್ಕೆ ಮಾಡ್ಬೇಕು ಈ ರೀತಿ ಅಂತ. ಆವಾಗಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಕುಡಿತಾ ಇದ್ದೀನಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಸೊ ಹೆಂಗೆ ನಾನು ಬೆಟರ್ ಆಗಿ ಸೇವಿಂಗ್ಸ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಿ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಎಲ್ಲರೂ ಬಜೆಟ್ ಪ್ಲಾನ್ ಮಾಡ್ಕೊಳ್ಳೇಬೇಕು. ಮಂತ್ಲಿ ಇನ್ಕಮ್ ಪ್ಲಾನ್ ಮಾಡ್ಕೊಳ್ಳಿ, ಒಂದು ಟ್ರ್ಯಾಕ್ ಮಾಡ್ಕೊಳ್ಳಿ, ಬರ್ತಿದ್ದೀನಿ ಟೇಬಲ್ ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಮಂತ್ಲಿ ಸೇವಿಂಗ್ಸ್ ಎಷ್ಟು, ಎಕ್ಸ್ಪೆನ್ಸ್ ಎಷ್ಟು. ಈ ಥರ ಒಂದು ಸಮ್ಮರಿ ಗೊತ್ತಾಗುತ್ತೆ. ಓಕೆ, ನಾನು ಇಷ್ಟು ಖರ್ಚಾಗುತ್ತೆ, ನಾನು 15,000 ಸೇವ್ ಮಾಡ್ತೀನಿ ಅಲ್ವಾ. ಆ ರೀತಿ ನಿಮ್ಗೂ ಒಂದು 5,000 10,000 ಸೇವ್ ಆಗ್ಬೋದು. ಇವಾಗ ನಾವು ಈ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಸೇವ್ ಆಗೋದೇ ಇಲ್ಲ. ಯಾಕೆಂದ್ರೆ ನಾವು ಸಂಬಳ ಬರ್ತಾ ಇದೆ, ಖರ್ಚು ಆಗ್ತಾನೆ ಇದೆ, ಸೇವ್ ಮಾಡೋಕ್ಕಾಗುತ್ತಾ ಅನ್ನೋ ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು, ನೀವು ಈ ಥರ ಬಜೆಟ್ ಹಾಕೊಂಡ್ರೆ ಓಕೆ ನಾನು ಇಷ್ಟು ಸೇವ್ ಮಾಡಬಹುದು, ಕರೆಕ್ಟ್ 100% ಮಾಡ್ಬೋದು ಅಂತ ಒಂದು ಅಂದಾಜಾದ್ರೂ ಇರುತ್ತೆ ನಿಮಗೆ. ಓಕೆನಾ. ಸೊ ಈ ಥರ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಏನೇನು ಮೇನ್ ಇಂಪಾರ್ಟೆಂಟ್ ಖರ್ಚು ಏನು ಬರುತ್ತೆ, ಮಂತ್ಲಿ ಏನು ಮಂತ್ಲಿ ಬೇಸಿಕ್ ನೀಡ್ಸ್ ಅನ್ನೋದೇನೋ ಊಟ, ರೆಂಟು, ಬಟ್ಟೆ, ಪೆಟ್ರೋಲು, ಡೀಸೆಲು. ಸೊ ಇದೆಲ್ಲ ಬೇಸಿಕ್ ನೀಡ್ಸು, ಮಾಡಲೇಬೇಕಾದಂಥ ಖರ್ಚು. ಮತ್ತೆ ಸ್ಕೂಲ್ ಫೀಸು, ಬುಕ್ಕು, ಫೆಸ್ಟಿವಲ್, ಸೊ ಇದೆಲ್ಲ ಖರ್ಚಾಗೇ ಆಗುತ್ತೆ. ಎಂಟರ್ಟೈನ್ಮೆಂಟ್ ಒಂದು ಎಕ್ಸೆಪ್ಷನ್ ಇರುತ್ತೆ. ಎಂಟರ್ಟೈನ್ಮೆಂಟ್ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ಕೊಬೋದು. ಓಕೆನಾ. ಆಮೇಲೆ ನಾವು ಹೊಸ ಬುಕ್ ತೊಗೊಬೇಕಾ, ಹೊಸ ಲ್ಯಾಪ್ಟಾಪ್ ತೊಗೊಬೇಕಾ, ಮೊಬೈಲ್ ತೊಗೊಬೇಕಾ, ಬೈಕ್ ತೊಗೊಬೇಕಾ, ಅದು ಅಡಿಷನಲ್ ಖರ್ಚಾಗುತ್ತೆ. ಬಟ್ ಬೇಸಿಕ್ ಆಗಿ ನಾನು ನೋಡಿಸ್ದಂಗೆ ಆ ಥರ ಮಾಡ್ಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತೆ ನಿಮಗೆ ಅನಲೈಸ್ ಮಾಡ್ಬೋದು, ನಾನು ಎಲ್ಲಿ ತುಂಬ ಖರ್ಚು ಮಾಡ್ತಾ ಇದ್ದೀನಿ, ಏನಕ್ಕೆ ಅನ್ನೆಸೆಸರಿಯಾಗಿ ಎಲ್ಲಿ ಖರ್ಚಾಗ್ತಾ ಇದೆ, ನಾನು ವೇಸ್ಟಾಗಿ ಖರ್ಚು ಮಾಡ್ತಾ ಇದ್ದೀನಾ, ಏನಾದರೂ EMI ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀನಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲಕ್ಕಿಲಿ ನನಗೆ ಯಾವುದು EMI ಹೋಗ್ತಾ ಇಲ್ಲ. ಓಕೆನಾ. ನಾನು ಎಲ್ಲ EMIನ ತೀರಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಸೇವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಯಾವತ್ತು ನೀವು ಸೇವ್ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏನೋ ಬೇಕು, ನಿಮಗೆ ಒಂದು ವಸ್ತು ಬೇಕು, ಮೊಬೈಲ್ ಬೇಕು ಅಂತ ಅನ್ಕೊಳ್ಳಿ. ಮೊಬೈಲ್ ಬೇಕು ಅಂದರೆ EMI ಪರ್ಚೇಸ್ ಮಾಡಿದ್ರೆ ಅದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತಾರೆ. ಇವಾಗ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀರಾ, ಒಂದು ಚೆನ್ನಾಗಿರೋ ಬಟ್ಟೆ ಕಾಣಿಸುತ್ತೆ, ಆ ಬಟ್ಟೆ ಚೆನ್ನಾಗಿರೋದು ಕಾಣಿಸುತ್ತೆ ಅಂತ ತಕ್ಷಣ ಟಕ್ಕಂತ ಒಂದು 2,000 ಕೊಟ್ಟು ತೊಗೊಂಡ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ಅದನ್ನೇ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಸೊ ಆ ಬಟ್ಟೆನ ಓಕೆ ಮನೆಗೆ ಬಂದು 1-2 ದಿನ ವೆಯ್ಟ್ ಮಾಡಬೇಕು. ಓಕೆ ತೊಗೊಂಡ್ರೆ ಯೂಸ್ ಆಗುತ್ತಾ. ಆ ರೀತಿ ನೀವು ಆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ನ ಡಿಲೇ ಮಾಡಿದ್ರೇ ನೀವು ಬೇಡ ಬಿಡು ಸುಮ್ಮನೆ ಏನಕ್ಕೆ 2,000 ಕೊಡೋದು ಏನಕ್ಕೆ, ಇದನ್ನ ಡಿಲೇ ಗ್ರಾಟಿಫಿಕೇಶನ್ ಅಂತಾರೆ. ಸೊ ಒಂದು ರಿಸರ್ಚ್ ನಡೆದಿದೆ. ಇಬ್ರು ಮಕ್ಕಳನ್ನ ಹಾಕೊಂಡಿಸ್ಬಿಟ್ಟು ಇಬ್ರು ಮಕ್ಕಳ ಹತ್ರನೂ ಲಡ್ಡು ಇಕ್ಕಿದ್ರಂತೆ. ಯಾವ ಮಗು ಬೇಗ ಲಡ್ಡು ತಿಂದ್ಬಿಡ್ತೋ ಆ ಮಗು ಲೈಫಲ್ಲಿ ಸಕ್ಸಸ್ ಆಗೋದು ಕಷ್ಟ ಅಲ್ಲ, ಸಕ್ಸಸ್ ಆಗಲಿಲ್ವಂತೆ. ಯಾವ ಮಗು ಇದನ್ನ ತಿನ್ಬೇಡ, ಈ ಲಡ್ಡುನ ತಿನ್ಬೇಡ, ಒಂದು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿರೋ ಸ್ವಲ್ಪ ಹೊತ್ತು, ಇನ್ನೊಂದು 2 ಲಡ್ಡು ಸಿಗುತ್ತೆ ನಿನಗೆ ಆಮೇಲೆ ಅಂದರೆ, ಯಾವ ಮಗು ಆ 2 ಲಡ್ಡು ಸಿಗುತ್ತೆ ಅಂತ ಕಾಯ್ತಾ ಇತ್ತಲ್ಲ, ಆ ಲಡ್ಡುನ ಮುಂದ್ಗಡೆ ಇಟ್ಕೊಂಡು ತಿನ್ನದೇ ಕಾಯ್ತಾ ಇತ್ತಲ್ಲ, ಆ ಮಗು ತುಂಬ ಸಕ್ಸಸ್ ಆಯ್ತಂತೆ. ಇದೊಂದು ರಿಸರ್ಚ್ ನಡೆದಿದೆ. ಓಕೆನಾ. ಸೊ ಅದಕ್ಕೆ ಸ್ಪೆಂಡ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿಕೊಂಡು ವೆಯ್ಟ್ ಮಾಡಿ ಬೇಕಾ ಅಂದ್ಬಿಟ್ಟು ತಗೊಳ್ಳಿ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬಿದ್ದರೆ ದುಡ್ಡು ಹೇಗಾಯ್ತು ಆಯ್ತಾ, ಯಾವುದು ಉಳಿಯೋದಿಲ್ಲ. ಸೊ ನಾನು ಹೇಳ್ತಿರೋದು ಬೋರಿಂಗ್ ಟಾಪಿಕ್ ಆಗ್ಬೋದು, ಸಿಂಪಲ್ ಆಗಿರ್ಬೋದು, ಬಟ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆ ನಾನೇ. ಓಕೆನಾ. ಎಷ್ಟೋ ಸಲ ಬಿಡಿ ಅದೆಲ್ಲ ಎಷ್ಟೋ ಸಲ ಮಾಡಿ ತೀರಿಸಿ.
ಸೊ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದಕ್ಕೆ ಇವತ್ತು ಒಂದೇ ಒಂದು ಈ ನಮ್ಮ ಬಜೆಟಲ್ಲಿ ಒಂದೇ ಒಂದು ಸಾಲಕ್ಕೆ ಅಂತ ಹೋಗ್ತಾ ಇಲ್ಲ. ಸೊ ಈ ರೀತಿ ನೀವು ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ತಿಂಗಳಿಗೆ ಬಡ್ಡಿ ಕಟ್ಟಿದವನು, ಸಾಲ ಮಾಡಿದವನು, ಎಲ್ಲನೂ ಮಾಡ್ಕೊಂಡ್ಬಂದು ಇವತ್ತು 0 EMI ಅಥವಾ 0 ಬಡ್ಡಿ ಕಟ್ತಾ ಇದ್ದೀನಿ, ಯಾವ 0 ಸಾಲ ಮಾಡ್ಕೊಂಡಿದ್ದೀನಿ. ಓಕೆನಾ, ಈ ಸಿಂಪಲ್ ಸ್ಟೆಪ್ನ ಫಾಲೋ ಮಾಡ್ಕೊಂಡ್ಬನ್ನಿ, ನೀವು ಅದೇ ರೀತಿ ಆಗ್ತೀರಾ. ಸೊ ಒಂದು 5 ಇಂಪಾರ್ಟೆಂಟ್ ಸ್ಟೆಪ್ಸ್ನ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಏನು ಮಾಡಬೇಕು ಅಂತೇಳಿ. ನೀವು ದುಡ್ಡು ನಿಮ್ಮ ಹತ್ರ ಎಲ್ಲರ ಹತ್ರ ಫೋನ್ಪೇ, ಗೂಗಲ್ ಪೇ ಇದೆ. ಸೊ ಅದು ಬಿಟ್ಟು ಕ್ಯಾಶ್ ಇಟ್ಕೊಳ್ಳಿ ಕೈಯಲ್ಲಿ. ಆ ಕ್ಯಾಶ್ನ ನೀವು ಕ್ಯಾಶ್ ಇಟ್ಕೊಂಡು ಖರ್ಚು ಮಾಡೋಕ್ಕೆ ಪ್ರಯತ್ನ ಪಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ, ಓ 5,000 ಇದೆ, ಖಾಲಿ ಆಗ್ತಾ ಇದ್ರೆ ನಿಮ್ಗೆ ಭಯ ಬರುತ್ತೆ, ಅದು ಖಾಲಿ ಆಗ್ತಾ ಇದೆಯಲ್ಲ ಅಂತ. ಅದೇ ನೀವು ಗೂಗಲ್ ಪೇ, ಫೋನ್ಪೇ ಮಾಡಿದ್ರೆ ದುಡ್ಡು ಖಾಲಿ ಆಗೋದು ಗೊತ್ತಾಗಲ್ಲ, ಎಷ್ಟಿದೆ ಅಂತಲೂ ಗೊತ್ತಾಗೋದಿಲ್ಲ. ಅದೇ ಕೈಯಲ್ಲಿ ಜೋಬಲ್ಲಿ ಇದ್ದರೆ ಆವಾಗ NC ಕೊಡ್ತೀವಲ್ಲ, ಆ NC ಕೊಡೋದ್ರಿಂದ ದುಡ್ಡು ಹೋಗ್ತಾ ಇದೆ ಅಂತ ಫೀಲ್ ಆಗುತ್ತೆ, ದುಡ್ಡು ಇಷ್ಟೇ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಖರ್ಚು ಕಮ್ಮಿ ಮಾಡೋಕ್ಕೆ ಏನೋ ಪ್ರಯತ್ನ ಆದರೂ ಪಡ್ತೀರಾ. ಸೈಕಾಲಜಿ ಹೇಳುತ್ತೆ, ಅಯ್ಯೋ ದುಡ್ಡಿಲ್ಲ ಗ್ರೂ, ಖರ್ಚು ಮಾಡೋದು ಕಮ್ಮಿ ಮಾಡಬೇಕು ಅಂತ. ಸೊ ಇನ್ನೂ ಒಂದು ಎರಡನೇದೇನು ಅಂದರೆ, ಯಾವುದಾದ್ರು ಶಾಪಿಂಗ್ ಮಾಲ್ಗೆ ಹೋಗ್ತಾ ಇದ್ದೀರಾ, ಶಾಪಿಂಗ್ ಮಾಲ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಮಾಡ್ಕೊಳ್ಳಿ, ಏನು ತೊಗೊಬೇಕು ಅನ್ನೋ ಒಂದು ಲಿಸ್ಟ್ ಹಾಕ್ಕೊಳ್ಳಿ. ಇವಾಗ ಟೊಮೊಟೊ ತಗೊಬೇಕಾ, ಈ ಥರ ಲಿಸ್ಟ್ ಹಾಕ್ಕೊಂಡ್ರೆ ಆವಾಗ ನಾವು ಶಾಪಿಂಗ್ ಮಾಲ್ಗೆ ಎಲ್ಲರೂ ಹೋದರೆ ನೀವು ಅದನ್ನು ಮಾತ್ರ ತೊಗೊಂಡು ಬರ್ತೀರಾ, ಅನ್ನೆಸೆಸರಿಯಾಗಿ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇಲ್ಲ ಸುಮ್ಮನೆ ಹೋಗೋಣ, ಇರೋದೆಲ್ಲ ಎತ್ಕೊಂಬರೋಣ ಅಂದರೆ ನಿಮಗೆ ಎಷ್ಟು ಸಾವಿರ ಇದ್ರೂ ಖರ್ಚಾಗುತ್ತೆ. ಅದು ನಾನೇ ಪ್ರಾಕ್ಟಿಕಲಿ ನೋಡಿದ್ದೀನಿ. ಸೊ ಫ್ರೀಕ್ವೆಂಟ್ಲಿ ಯಾವಾಗೂ ಪಾರ್ಟಿಗೆ ಹೋಗೋದು, ಯಾವಾಗೂ ಆಚೆ ಹೋಗಿ ಊಟ ಮಾಡಿದ್ರೆ ದುಡ್ಡು ಉಳಿಸೋದು ಕಷ್ಟ ಆಗುತ್ತೆ. ಯಾವುದೇ ವಸ್ತು ತೊಗೊಬೇಕಂದ್ರೆ EMI ಅಲ್ಲಿ ತೊಗೊಬೇಡಿ. ದುಡ್ಡು ಕುಡಿಕೆ ಒಂದು 6 ತಿಂಗಳು ಲೇಟ್ ಆಗಲಿ ಪರವಾಗಿಲ್ಲ, ದುಡ್ಡು ಕುಡಿಕೆ ನಿಮ್ಮ ತಗೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, EMI ಹೋದ್ರೆ ಏನಿಲ್ಲ, ಬಡ್ಡಿ ತಗೊಂಡು ಹೋದ್ರೆ 10,000 ರೂಪಾಯಿ ಮೊಬೈಲ್ನ ನೀವು EMI ಹೋದ್ರೆ 13,000 ರೂಪಾಯಿ ಆಗಿರುತ್ತೆ. ಆಯ್ತಾ, 3,000 ರೂಪಾಯಿ ಎಕ್ಸ್ಟ್ರಾ ಕಟ್ಬಿಟ್ಟು ಬಡ್ಡಿ ಕಟ್ಟಿರ್ತೀರಾ. ಅದೇ ನೀವು ಕುಡಿಕೊಂಡು ತಗೊಂಡ್ರೆ 10,000 ರೂಪಾಯಿ ಮೊಬೈಲ್ 10,000 ರೂಪಾಯಲ್ಲೇ ತಗೊಂತೀರಾ, ಬಡ್ಡಿ ಕಟ್ಟಷ್ಟು ಇರಲ್ಲ. ಸೊ ಈ ರೀತಿ ಸಿಂಪಲ್ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ, ಯಾವುದೇ EMI ಹೋಗ್ಬೇಡಿ. ಮತ್ತೆ ಇನ್ನೊಂದು, ಒಂದು 1,000 ರೂಪಾಯಿ ಇದೆ, ಈ 1,000 ರೂಪಾಯಿನೇ ಖರ್ಚು, ಈ ದಿನ ಫುಲ್ ಈ 1,000 ರೂಪಾಯಿಲೇ ಮೇಂಟೈನ್ ಮಾಡಬೇಕು, ಇಲ್ಲ 100 ರೂಪಾಯಿಲೇ ಮೇಂಟೈನ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಆವಾಗ ಸಿಲ್ಲಿಯಾಗಿ ಖರ್ಚು ಮಾಡೋದು ನಿಲ್ಲುತ್ತೆ. ಓಕೆನಾ. ಸೊ ಇದೆಲ್ಲ ಹೇಳಿದ್ದು ಮತ್ತೆ ಎಮರ್ಜೆನ್ಸಿ ಬಂದೋ ಟೈಮಲ್ಲಿ ಏನೋ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಬರೋ ಟೈಮಲ್ಲಿ ಖರ್ಚು ಆಗುತ್ತೆ, ಅದೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಹೇಳಿದೆಲ್ಲ ಸಿಲಿ ಆಗಿರ್ಬೋದು, ಬಟ್ ಫಾಲೋ ಮಾಡಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ಆಲ್ವೇಸ್ ರೈಟ್ ಎ ಬಜೆಟ್ ಇನ್ ದ ಬುಕ್ಕಲ್ಲಿ ಬರ್ಕೊಳ್ಳಿ. ಬಜೆಟ್ ನಾನು ಹೆಂಗೆ ಪ್ರಾಕ್ಟಿಕಲಿ ಮಾಡ್ತೀನಿ, ಬುಕ್ಕಲ್ಲಿ ಬರೆದು ಎಲ್ಲವನ್ನು ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. ಅದೇ ರೀತಿ ನೀವು ಬರ್ಕೊಳ್ಳಿ. ಇವಾಗ ಮೊಬೈಲ್ ಐತೆ ಬಿಡುಗರು, ನಾನು ಹೇಳ್ತಾನೆ, ಯಾವುದೋ ಒಂದು ಆಪ್ ಓಪನ್ ಮಾಡು, ಟೈಪ್ ಮಾಡು, ಗ್ಯಾಸ್ಗೆ, ರೆಂಟ್ಗೆ ಮೊಬೈಲ್ ಟೈಪ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಫಿಸಿಕಲಿ ಗೊತ್ತಾಗೋದಿಲ್ಲ. ನೀವು ಬರೀರಿ, ಕೈಯಲ್ಲಿ ಬರೀರಿ, ನಿಮ್ಗೆ ಬರೀರಿ, ನಾವು ಶಕ್ತಿ ಪಟ್ಟಿರ್ತೀವಲ್ಲ, ಕೈ ನೋವಾಗಿರುತ್ತಲ್ಲ, ಗೊತ್ತಾಗುತ್ತೆ ಆಗ. ಸೊ ಓಕೆ, ಇದೆಲ್ಲ ಹಿಂಗೆಲ್ಲ ಮಾಡಬೇಕು ಅಂತ ನಿಮಗೆ ನೀವು ಬರೆದಾಗೆ ಗೊತ್ತಾಗೋದು ಏನೆಲ್ಲ ವರ್ಕ್ ಆಗುತ್ತೆ ನಿಮಗೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ನನ್ನ ಕಮೆಂಟಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ಓಕೆ, ಅವಾಗ ಅರ್ಥ ಆಗುತ್ತೆ ನನಗೆ. ಓಕೆ, ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತೇಳಿ. ಸೊ ಕಮೆಂಟಲ್ಲಿ ಮರಿದೆ ಸೂಪರ್ ಅಂತ ಟೈಪ್ ಮಾಡಿ. ಇದೇ ರೀತಿ ಫೈನಾನ್ಷಿಯಲ್ ಟಾಪಿಕ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋ ಅಂತ ಬಾಯ್, ಟೇಕ್ ಕೇರ್.